ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಷ್ಣು ಸಹಸ್ರನಾಮ ಶ್ಲೋಕ ಅರ್ಥಚಿಂತನೆ. ಶ್ಲೋಕ 40. ವಿಕ್ಷರೋ ರೋಹಿತೋ ಮಾರ್ಗೋ ಹೇತುರ್ದಾಮೋದರಃ ಸಹಃ ಮಹೀಧರೋ ಮಹಾಭಾಗೋ ವೇಗವಾನಮಿತಾಶನಃ. ಮೊದಲನೆಯ ನಾಮ ವಿಕ್ಷರಃ. ವಿಗತಃ ಕ್ಷರಃ ನಾಶಃ ಯಸ್ಯ ಅಸೌ ವಿಕ್ಷರಃ. ಅಂದರೆ ಭಗವಂತನಿಗೆ ಕ್ಷರ ಎನ್ನುವಂಥದ್ದು ಇಲ್ಲ. ಕ್ಷರ ಅಂತಂದರೆ ನಾಶ ಅಂತ ಅರ್ಥ. ಯಾರಿಗೆ ಕ್ಷರ ಅಥವಾ ನಾಶ ಅನ್ನುವಂಥದ್ದಿಲ್ವೋ ಅವನು ವಿಕ್ಷರಃ ಅಂತ ಕರೆಸ್ಕೊಳ್ತಾನೆ. ಎರಡನೆಯ ನಾಮ ರೋಹಿತಃ ಎನ್ನುವಂಥದ್ದು. ರುಹೋ ಎನ್ನುವಂತಹ ಧಾತುವಿನಿಂದ ರೋಹಿತ ಎನ್ನುವಂತಹ ಶಬ್ದ ಹುಟ್ಟುತ್ತೆ. ಇದರ ಅರ್ಥ ಭಗವಂತ ನಾಶ ಇಲ್ಲದವನು ಎನ್ನುವಂಥದ್ದನ್ನು ಇನ್ನೂ ಸ್ಪಷ್ಟಪಡಿಸುವಂಥದ್ದು. ಸ್ವಚ್ಛಂದತೆಯ ರೋಹಿತಾಂ ಮೂರ್ತಿಂ ಮತ್ಸ್ಯ ವಿಶೇಷ ಮೂರ್ತಿಂ ವಹನ್ ರೋಹಿತಃ ಎನ್ನುವಂಥದ್ದು ಶ್ರೀ ಶಂಕರ ಭಾಷ್ಯ. ಹಿಂದೆ ಜಗತ್ತೆಲ್ಲ ಪ್ರಳಯ ಆಗುವಾಗ ಮಹಾಮತ್ಸ್ಯ ಅವತಾರದಿಂದ ಭಗವಂತ ಈ ಒಂದು ಜಗತ್ತನ್ನು ರಕ್ಷಣೆ ಮಾಡಿದ್ದರಿಂದ ಭಗವಂತನ ಹೆಸರು ರೋಹಿತಃ ಎನ್ನುವಂಥದ್ದು. ಮಹಾಮತ್ಸ್ಯದ ನಾಮ ರೋಹಿತಃ ಎನ್ನುವಂಥದ್ದು. ಮೂರನೆಯ ನಾಮ ಮಾರ್ಗಃ. ಮೃಗ್ಯತೆ ಇತಿ ಮಾರ್ಗಃ ಅಂತ. ಅಂದರೆ ಆ ಭಗವಂತನನ್ನ ಹುಡುಕುವಂಥದ್ದು. ಮೃಗ್ಯತೆ ಅಂದರೆ ಹುಡುಕೋದು. ಆದ್ದರಿಂದ ಅವನು ಮಾರ್ಗ ಅಂತ ಕರೆಸ್ಕೊಳ್ತಾನೆ. ಯಾರಿಗೆ ಭಗವಂತ ಬೇಕಾಗಿದ್ದಾನೋ ಅವರು ಅವನನ್ನು ಹುಡುಕ್ತಾರೆ. ಮುಮುಕ್ಷವಸ್ತಂ ದೇವಂ ಮಾರ್ಗಯಂತಿ ಇತಿ ಮಾರ್ಗಃ. ಯಾರಿಗೆ ಭಗವಂತ ಬೇಕಾಗಿದ್ದಾನೋ ಅವರಿಗೆ ಮುಮುಕ್ಷುಗಳು ಅಂತ ಕರೀತಾರೆ. ಈ ಮೋಕ್ಷ ಇಚ್ಛೆಯನ್ನು ಹೊಂದಿದಂತಹ ವ್ಯಕ್ತಿಗಳು ಆ ಭಗವಂತನನ್ನು ಹುಡುಕ್ತಾರೆ. ಆದ್ದರಿಂದ ಭಗವಂತನ ನಾಮ ಮಾರ್ಗಃ. ನಾಲ್ಕನೆಯ ನಾಮ ಹೇತುಹು. ಹೇತು ಅಂತಂದರೆ ಕಾರಣ ಅಂತ ಅರ್ಥ. ಉಪಾದಾನಂ ನಿಮಿತ್ತಂಚ ಕಾರಣಂ ಸ ಏವೇತಿ ಹೇತುಹು. ಒಂದು ಮಡಕೆಯನ್ನು ಮಾಡಬೇಕು ಅಂತಂದರೆ ಕುಂಬಾರ ಮತ್ತು ಮಣ್ಣು ಅನ್ನುವಂಥದ್ದು ಬೇಕು. ನಿಮಿತ್ತ ಕಾರಣ ಉಪಾದಾನ ಕಾರಣ ಅಂತ ಶಾಸ್ತ್ರ ಭಾಷೆಯಲ್ಲಿ ಹೇಳುವಂಥದ್ದು. ಹಾಗೆ ಈ ಜಗತ್ತನ್ನು ನಿರ್ಮಾಣ ಮಾಡಿದ್ಯಾರು ಅಂತ ಹೇಳಿದ್ರೆ ಆ ಭಗವಂತ. ಅವನೇ ನಿಮಿತ್ತ ಕಾರಣನೂ ಹೌದು, ಉಪಾದಾನ ಕಾರಣನೂ ಹೌದು. ಹಾಗಾಗಿ ಕಾರಣಕ್ಕೆ ಕಾರಣ ಭಗವಂತ. ಆದ್ದರಿಂದ ಅವನ ಹೆಸರು ಹೇತುಹು. ಅನ್ನಾದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ. ಈ ಶ್ಲೋಕದಲ್ಲಿ ನಾವು ನೋಡ್ತೀವಿ, ಅನ್ನಾದ್ ಭವಂತಿ ಭೂತಾನಿ. ಎಲ್ಲ ಪ್ರಾಣಿಗಳು ಹುಟ್ಟುವುದು ಬದುಕುವುದು ಯಾವುದರಿಂದ ಅಂತಂದರೆ ಅನ್ನದಿಂದ. ಅನ್ನ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಪರ್ಜನ್ಯಾದ ಅನ್ನ ಸಂಭವ. ಮಳೆ ಬಂದರೆ ಬೆಳೆ ಬರುವಂಥದ್ದು. ಈ ಪರ್ಜನ್ಯ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಯಜ್ಞಾದ್ ಭವತಿ ಪರ್ಜನ್ಯ. ಯಜ್ಞ ಅನ್ನುವಂಥದ್ದು ನಡೆದಾಗ ಪರ್ಜನ್ಯ ಅನ್ನುವಂಥದ್ದು ಬರುತ್ತೆ. ಹೀಗೆ ಒಂದಕ್ಕೆ ಒಂದು ಕಾರಣ ಆಗುತ್ತಾ ಕೊನೆಗೆ ಎಲ್ಲದಕ್ಕೂ ಆದಿ ಕಾರಣ ಭಗವಂತ. ಆದ್ದರಿಂದ ಭಗವಂತನ ಹೆಸರು ಹೇತುಹು ಎನ್ನುವಂಥದ್ದು. ಐದನೇ ನಾಮವಾಗಿ ದಾಮೋದರಃ. ದಾಮ ಅಂತಂದರೆ ಹಗ್ಗ, ಉದರ ಅಂತಂದರೆ ಹೊಟ್ಟೆ. ದಾಮೋದರ ಅಂತಂದರೆ ಕೃಷ್ಣ ಅಂತ ಅರ್ಥ. ಯಾಕೆ ಅಂದರೆ ಯಶೋಧ ತಾಯಿ ಒಂದು ಸಾರಿ ಕೃಷ್ಣನನ್ನು ಹಗ್ಗದಿಂದ ಹೊಟ್ಟೆಗೆ ಕಟ್ಟಿ ಹಾಕಿರ್ತಾಳೆ. ಹಾಗಾಗಿ ಭಗವಂತನ ಹೆಸರು ದಾಮೋದರ ಅನ್ನುವಂಥದ್ದಾಗಿದೆ. ಆದರೆ ಇದರ ನಿಜವಾದ ಅರ್ಥ ಏನು ಅನ್ನುವಂಥದ್ದನ್ನು ಆಚಾರ್ಯ ಶಂಕರರು ಹೇಳ್ತಾರೆ. ದಮಾದಿ ಸಾಧನೇನ ಉದಾರಾ ಉತ್ಕೃಷ್ಟ ಮತಿ ಯಾತಯ ಗಮ್ಯತೆ ಇತಿ ದಾಮೋದರ ಅಂತ. ಶಮೆ ದಮೆ ಉಪರತಿ ತಿತಿಕ್ಷಾ ಎನ್ನುವಂತಹ ಸಾಧನೆಗಳನ್ನು ನಮ್ಮ ಉಪನಿಷತ್ತುಗಳು ವೇದಾಂತದಲ್ಲಿ ನಾವು ಕಾಣುತ್ತೀವಿ. ಆ ರೀತಿಯಾಗಿ ದಮಾದಿ ಸಾಧನೆಯನ್ನು ಮಾಡಿದಾಗ
ಆ ಭಗವಂತನ ಸಾಕ್ಷಾತ್ಕಾರ ಅನ್ನುವಂಥದ್ದು ನಮಗೆ ಉಂಟಾಗತ್ತೆ. ಹಾಗಾಗಿ ಆ ಭಗವಂತನ ಹೆಸರು ದಾಮೋದರಃ ಎನ್ನುವಂಥದ್ದು. ಇನ್ನು ಈ ಸಾಲಿನ ಕೊನೆಯ ನಾಮವಾಗಿ ಸಹಃ. ಸಹಃ ಅಂತಂದರೆ ಸಹಿಸೋದು ಅಂತ ಒಂದು ಅರ್ಥ, ಮತ್ತೊಂದು ಅರ್ಥದಲ್ಲಿ ಜೊತೆಯಲ್ಲಿ ಇರೋದು ಅಂತ ಅರ್ಥ. ಭಗವಂತ ಎಲ್ಲರ ಜೊತೆಯಲ್ಲಿ ಯಾವಾಗಲೂ ಇರುವುದರಿಂದ ಅವನ ಹೆಸರು ಸಹಃ. ಮುಂದಿನ ನಾಮ ಮಹೀಧರಃ. ಕೃಷ್ಣಾವತಾರದಲ್ಲಿ ಭಗವಂತ ಗೋಕುಲ ವಾಸಿಗಳನ್ನು ರಕ್ಷಿಸುವುದಕ್ಕಾಗಿ ಪರ್ವತವನ್ನು ತನ್ನ ಕಿರು ಬೆರಳಿನಲ್ಲಿ ಎತ್ತಿ ಹಿಡಿದಿದ್ದ. ಹಾಗಾಗಿ ಮಹೀಂ ಧರತಿ ಇತಿ ಮಹೀಧರಃ. ಮಹೀಂ ಗಿರಿರೂಪೇಣ ಧರತಿ ಇತಿ ಮಹೀಧರಃ ಅಂತ ಕೂಡ ಭಗವಂತನ ನಾಮ. ಮುಂದಿನ ನಾಮ ಮಹಾಭಾಗಃ. ಮಹಾನ್ ಭಾಗಃ ಭಾಗ್ಯಂ ಅಸ್ಯ ಅವತಾರೇಷು ಇತಿ ಮಹಾಭಾಗಃ. ಮಹಾಭಾಗ ಅಂತಂದರೆ ಸರಳವಾದಂಥ ಅರ್ಥದಲ್ಲಿ ಬಹಳ ಶ್ರೇಷ್ಠ ಅಂತ ಅರ್ಥ. ಯಾರೆಲ್ಲ ಭಗವಂತನನ್ನು ಭಜಿಸ್ತಾರೋ ಅವರಿಗೆಲ್ಲ ಅವನು ಬಹಳ ದೊಡ್ಡವನು, ಅವನು ಎಲ್ಲರಿಗೂ ಆಶ್ರಯವನ್ನು ನೀಡ್ತಾನೆ. ಹಾಗಾಗಿ ಭಗವಂತನ ಹೆಸರು ಮಹಾಭಾಗಃ. ಮುಂದಿನ ನಾಮ ವೇಗವಾನ್. ಅತ್ಯಂತ ವೇಗ ಗತಿಯನ್ನು ಉಳ್ಳವನು ಅಂತ ಅರ್ಥ. ಭಗವಂತ ಮನಸ್ಸಿಗಿಂತಲೂ ವೇಗ. ಜಗತ್ತಲ್ಲಿ ಅತ್ಯಂತ ವೇಗವಾದಂಥದ್ದು ಯಾವುದಾದ್ರೂ ಇದೆಯಾ ಅಂತಂದರೆ ಅದು ನಮ್ಮ ಮನಸ್ಸು. ಒಂದು ಕ್ಷಣ ಅಮೇರಿಕ ಅಂದರೆ ಸಾಕು, ನಾವು ಅದನ್ನು ನೋಡಿದ್ವಿ ಅಂತಂದರೆ ಅದರ ಚಿತ್ರಣವನ್ನು ತಂದುಬಿಡುತ್ತೆ. ಆ ಮನಸ್ಸಿಗಿಂತಲೂ ವೇಗವಾಗಿರುವಂಥವನು ಭಗವಂತ. ಯಾಕೆ ಅಂದರೆ ಅವನು ಇಲ್ಲದೇ ಇರುವಂತಹ ಸ್ಥಳವೇ ಇಲ್ವಲ್ಲ. ಹಾಗಾಗಿ ಈ ಶ್ಲೋಕದ ಕೊನೆಯ ನಾಮವಾಗಿ ಅಮಿತಾಶನಃ. ಸಂಸಾರ ಸಮಯೇ ವಿಶ್ವಂ ಅಶ್ನಾತೀತಿ ಅಮಿತಾಶನಃ. ಪ್ರಳಯ ಕಾಲದಲ್ಲಿ ಈ ಜಗತ್ತೆಲ್ಲವನ್ನ ತನ್ನ ಹೊಟ್ಟೆ ಒಳಗಡೆ ಭಗವಂತ ಸ್ವೀಕಾರ ಮಾಡುತ್ತಾನೆ. ಸಂಹಾರ ಕಾಲದಲ್ಲಿ ಎಲ್ಲವನ್ನ ತಿಂದು ಹಾಕ್ತಾನೆ. ಆದ್ದರಿಂದ ಭಗವಂತನ ಹೆಸರು ಅಮಿತಾಶನಃ. ಇನ್ನೊಂದು ಅರ್ಥದಲ್ಲಿ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ. ನಾನು ವೈಶ್ವಾನರ ರೂಪದಿಂದ ಎಲ್ಲ ಪ್ರಾಣಿಗಳ ದೇಹದಲ್ಲಿ ವಾಸ ಮಾಡ್ತಾ ಇದ್ದೀನಿ. ನಾವು ತಿನ್ನುವಂಥ ಆಹಾರವನ್ನು ಭಗವಂತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಂತ ಹೇಳ್ತಾನೆ. 4 ವಿಧವಾಗಿ ಭಾಗ ಮಾಡುವಂಥವನು ನಾನೇ. ನಮಗೆ ತಿನ್ನೋದು ಮಾತ್ರ ಗೊತ್ತು, ಆದರೆ ಹೊಟ್ಟೆ ಒಳಗಡೆ ಹೋಗಿ ಏನಾಗತ್ತೆ ಅಂತ ಗೊತ್ತಿಲ್ಲ. ಆ ಕೆಲಸ ಮಾಡುವಂಥವನು ಭಗವಂತ ಆಗಿದ್ದಾನೆ. ಹಾಗಾಗಿ ಭಗವಂತನ ಹೆಸರು ಅಮಿತಾಶನಃ ಎನ್ನುವಂಥದ್ದು. ನಾಳೆ ಮುಂದಿನ ಶ್ಲೋಕದ ಅರ್ಥವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಧನ್ಯವಾದಗಳು.